ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇವರ ಸ್ವಂತ ನಾಡು ಎಂದೇ ಖ್ಯಾತಿ ಗಳಿಸಿರುವ ಕೇರಳದಲ್ಲಿ ಉಸಿರುಗಟ್ಟಿಸುವ ವಾತಾವರಣವೊಂದು ಸೃಷ್ಟಿಯಾಗುತ್ತಿದೆ. ದುಬೈಗೂ ಕೇರಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕೇರಳದಲ್ಲಿರುವ ಪ್ರತಿ ಕುಟುಂಬದಲ್ಲಿ ಒಬ್ಬರಾದ್ರೂ ಕೆಲಸದ ಸಲುವಾಗಿ ದುಬೈ ಅಥವಾ ಇನ್ನಿತರೆ ಅರಬ್ ರಾಷ್ಟ್ರಗಳಿಗೆ ಹೋಗ್ತಾರೆ. ಇದು ಅಲ್ಲಿ ತೀರಾ ಸಾಮಾನ್ಯವೇ. ಹಾಗಾದ್ರೆ ಅರಬ್ಬರ ನಾಡಿನಲ್ಲಿ ಸೃಷ್ಟಿಯಾಗಿರುವ ಈ ಅರಬ್ ಕಲ್ಯಾಣಂ ಅಂದ್ರೆ ಏನು, ಇದು ಯಾಕೆಷ್ಟು ಸಂಚಲನ ಎಬ್ಬಿಸಿದೆ ಎಂಬಿತ್ಯಾದಿ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋಗಳನ್ನ ಗಮನಿಸಿ ಮೇಲ್ನೋಟಕ್ಕೆ ಇದು ಯಾವುದೋ ಇಸ್ಲಾಮಿಕ್ ಅರಬ್ ಮದುವೆಯಂತೆ ಕಾಣುತ್ತಿದೆ. ಯಾವುದು ಅರಬ್ ದೇಶದಲ್ಲಿ ಇರಬಹುದು ಅಂತ ನೀವು ಭಾವಿಸಿದ್ರೆ ಅದು ತಪ್ಪು. ಇದು ನಡೆಯುತ್ತಿರೋದು ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ. ಅಮ್ಮಿ ಮುಬಾರಕ್ ಹೋ, ಆಪ್ಕೋ 17 ದಾಮಾದ್ ಮಿಲಾ ಹೈ. ಅಂದ್ರೆ ಅಭಿನಂದನೆಗಳು ಅಮ್ಮ, ನಿಮ್ಗೆ ಈಗ 17ನೇ ಅಳಿಯ ಸಿಕ್ಕಿದ್ದಾನೆ. ಹೀಗೊಂದು ಮೆಸೇಜ್ ಹೈದರಾಬಾದ್ನ ಓಲ್ಡ್ ಸಿಟಿಯ ನಶೇಮನ್ ನಗರದ ಆಟೋ ಚಾಲಕ ಸಿರಾಜುದ್ದೀನ್ ಅಹಮದ್ ಅವರ ಮಗಳಾದ 18ನೇ ಹರಿಯದ ರೆಹಾನಾ ಬೇಗಂ ತನ್ನ ತಾಯಿ ಮೋಹಿನ್ ಬೇಗಂ ಅವರಿಗೆ ಕಳಿಸಿದ್ದಳು. ರೆಹಾನಾ ಕೇವಲ 14 ವರ್ಷದ ಅಪ್ರಾಪ್ತ ಬಾಲಕಿಯಾಗಿದ್ದಾಗಲೇ ಆಕೆಯ ಮದುವೆಯನ್ನ 55 ವರ್ಷದ ಓರ್ವ ದುಬೈ ಶೇಖ್ನೊಂದಿಗೆ ಮಾಡಲಾಗಿರುತ್ತೆ. ಆದರೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಆಕೆಯ ಗಂಡ ಗರ್ಭಿಣಿಯಾದ ರೆಹಳಾನನ್ನ ಮುಂಬೈನ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದ. ಹತಾಶೆಯಿಂದ ಆಕೆ ತನ್ನ ತವರು ಮನೆಗೆ ಬಂದಾಗ ಅಲ್ಲಿ ನಡೆದದ್ದು ಇನ್ನೂ ದಾರುಣ. ಆಕೆಗೆ ಅಬಾರ್ಷನ್ ಮಾಡಿಸಿ ಅವಳ ತಂದೆ ತಾಯಿ ಕತಾರ್ನ ಓರ್ವ ವೃದ್ಧನ ಜೊತೆ ರೆಹನಾಗೆ ಇನ್ನೊಂದು ಮದುವೆ ಮಾಡಿಸಿದ್ರು. ಆ ವೃದ್ಧ ಶೇಖ್ನೊಂದಿಗೆ ಆತನ ಜಾಗಕ್ಕೆ ಹೋದ ರೆಹನಾಗೆ ಕಾದಿದ್ದು ಮತ್ತೊಂದು ಸಂಕಷ್ಟ. ಆ ವೃದ್ಧ ಆಕೆಯನ್ನ ಮತ್ತೋರ್ವ ಶೇಖ್ಗೆ ಮಾರಾಟ ಮಾಡಿದ. ತದನಂತರದ ವರ್ಷಗಳಲ್ಲಿ ಅಸಹಾಯಕ ರೆಹನಾಳಿಗೆ ಬರೋಬ್ಬರಿ 14 ಬಾರಿ ವಿವಾಹ ನಡೆಯಿತು. ಇದನ್ನೇ ಒನ್ ನೈಟ್ ಮ್ಯಾರೇಜ್ ಅಥವಾ ಒಂದು ರಾತ್ರಿಯ ಮದುವೆ ಅಂತ ಕರೆಯೋದು. ಇದು ಕೇವಲ ರೆಹಾನಾ ಅನ್ನುವ ಹೆಣ್ಣು ಮಗಳ ಕತೆ ಮಾತ್ರವಲ್ಲ, ಬದಲಿಗೆ ಬಯಲಿಗೆ ಬಾರದ ಅದೆಷ್ಟೋ ಇಂತಹ ಕತೆಗಳು ಕೇರಳ ರಾಜ್ಯದಲ್ಲಿ ನಡೆಯುತ್ತಿದೆ. ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ಒಂದು ವರದಿಯ ಪ್ರಕಾರ ಲೆಕ್ಕವಿಲ್ಲದಷ್ಟು ಹುಡುಗಿಯರು ಈ ರೀತಿ ವಿವಾಹವಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ. ಎಕಾನಮಿಕ್ ಟೈಮ್ಸ್ ನಡೆಸಿದ ಒಂದು ಸರ್ವೆಯ ಪ್ರಕಾರ ಸುಮಾರು 9,000 ಅಪ್ರಾಪ್ತ ಬಾಲಕಿಯರು ಈ ಒನ್ ನೈಟ್ ಮ್ಯಾರೇಜ್ಗೆ ಬಲಿಯಾಗಿದ್ದಾರೆ. ಏನೂ ತಪ್ಪೇ ಇಲ್ಲದೆ ಇಂತಹ ಒಂದು ಘೋರ ಕೃತ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇಲ್ಲಿ ತಪ್ಪಿತಸ್ಥರು ಬೇರ್ಯಾರೂ ಅಲ್ಲ, ಸ್ವತಃ ಈ ಹೆಣ್ಣು ಮಕ್ಕಳ ತಂದೆ ತಾಯಿಯರೇ ಆಗಿದ್ದಾರೆ. ಕೇವಲ ಹಣಕ್ಕಾಗಿ ಈ ಅಪರಾಧ ಎಸಗುತ್ತಿದ್ದಾರೆ. ಈ ಅಮಾಯಕ ಹೆಣ್ಣು ಮಕ್ಕಳ ಪೋಷಕರು ಶ್ರೀಮಂತ ಅರಬ್ ಶೇಖ್ಗಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನ ಒಂದು ರಾತ್ರಿಯ ಮದುವೆಗಾಗಿ ಮಾರಿಕೊಳ್ಳುತ್ತಿದ್ದಾರೆ. ಇದು ಇಂದು ನಿನ್ನೆಯದಲ್ಲ, ಈ ದಂಧೆ ಶತಮಾನಗಳಿಂದಲೂ ನಡೆಯುತ್ತಲೇ ಇದೆ. ಇದನ್ನೇ ಅರಬ್ ಕಲ್ಯಾಣಂ ಅಂತ ಕರೆಯೋದು. 1000 ವರ್ಷಗಳ ಹಿಂದೆ ಕೇರಳದ ವಲಿಯಂಗಡಿ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಜಾರಿಯಲ್ಲಿತ್ತು. ಕ್ಯಾಲಿಕಟ್ ಎಂಬ ಊರಿನಲ್ಲಿ ಈ ಮಾರುಕಟ್ಟೆ ಇತ್ತು. ಸಾಂಬಾರು ಪದಾರ್ಥಗಳನ್ನ ಮಾರಾಟ ಮಾಡೋದಕ್ಕೆ, ಬೃಹತ್ ಹಡಗು ನಿರ್ಮಾಣಕ್ಕೆ ಮತ್ತು ಬಂದರುಗಳಿಗೆ ಈ ಊರು ಖ್ಯಾತಿ ಪಡೆದಿತ್ತು. ಅನೇಕ ವ್ಯಾಪಾರಿಗಳು ಈ ಪ್ರದೇಶಕ್ಕೆ ವ್ಯಾಪಾರದ ಸಲುವಾಗಿ ಬರ್ತಾ ಇದ್ರು. ಮುಖ್ಯವಾಗಿ ಅರಬ್ ವ್ಯಾಪಾರಿಗಳೇ ಹೆಚ್ಚಾಗಿ ಬರ್ತಾ ಇದ್ದಿದ್ದು. ಕ್ರಿಸ್ತಶಕ 629ರಲ್ಲಿ ಈ ಅರಬ್ ವ್ಯಾಪಾರಿಗಳು ಬೃಹತ್ ಸಂಖ್ಯೆಯಲ್ಲಿ ಆಗಾಗ ಈ ಪ್ರದೇಶಕ್ಕೆ ಬರುತ್ತಲೇ ಇದ್ರು. ಇವರು ಈ ಪ್ರದೇಶದಲ್ಲೇ ಭಾರತದ ಮೊಟ್ಟ ಮೊದಲ ಮಸೀದಿಯನ್ನ ಕಟ್ಟಿಸಿದ್ರು. ಆ ಮಸೀದಿಯ ಹೆಸರು ಚಿರಾಮನ್ ಜಮ್ಮಾ ಮಸೀದಿ. ಒಂದು ಹಡಗು ನಿರ್ಮಾಣಕ್ಕೆ ಕಡಿಮೆ ಅಂದ್ರೂ 3 ತಿಂಗಳು ಹಿಡಿತಿತ್ತು. ಇದನ್ನ ಕೊಳ್ಳಲು ಬರುತ್ತಿದ್ದ ಅರಬ್ ವ್ಯಾಪಾರಿಗಳು ಈ 3 ತಿಂಗಳು ಇಲ್ಲೇ ಇರಬೇಕಾಗ್ತಾ ಇತ್ತು. ಕೇವಲ ತಮ್ಮ ಕಾಮದಾಸೆ ಪೂರೈಸಿಕೊಳ್ಳುವ ಸಲುವಾಗಿ ನಾಮಕಾವಸ್ಥೆಗಾಗಿ ಇಲ್ಲಿಯೇ ಒಂದು ಮದುವೆ ಆಗ್ತಾ ಇದ್ರು. ಅದುವೇ ಅರಬ್ ಕಲ್ಯಾಣಂ. ಈ ಪ್ರಕ್ರಿಯೆಯಲ್ಲಿ ಅರಬ್ ಶೇಖ್ ಅಲ್ಲಿಯ ತನ್ನಿಚ್ಛೆಯ ಲೋಕಲ್ ಕೇರಳ ಹುಡುಗಿಯನ್ನ ಮಹರ್ ಅಂದ್ರೆ ವಧು ದಕ್ಷಿಣೆ ನೀಡಿ ವಿವಾಹವಾಗುತ್ತಾನೆ. ಅಲ್ಪಾವಧಿಯ ಈ ಮದುವೆಯಲ್ಲಿ ಮುಖ್ಯ ಪಾತ್ರಧಾರಿ ಹಣ. ಸುಮಾರು 1 ರಿಂದ 3 ತಿಂಗಳವರೆಗಿನ ಈ ವಿವಾಹ ಸಂಬಂಧವನ್ನ ಸಂಪೂರ್ಣವಾಗಿ ಅನುಭವಿಸಿ ಆ ಹುಡುಗಿಯನ್ನ ಗರ್ಭಿಣಿಯಾಗಿಸಿ ಹಡಗು ತಯಾರಾಗುತ್ತಿದ್ದಂತೆ ಆ ಹುಡುಗಿಯನ್ನ ಅಲ್ಲಿಯೇ ಬಿಟ್ಟು ಹೊರಡ್ತಾರೆ ಆ ಅರಬ್ ಶೇಖ್. ಇತ್ತೀಚಿನ ವರದಿ ಪ್ರಕಾರ ಈ ಪರಿಕಲ್ಪನೆ ಕ್ರಿಸ್ತಶಕ 629ರಿಂದ ಹಿಡಿದು 2013ರವರೆಗೂ ಚಾಲ್ತಿಯಲ್ಲಿತ್ತು. ಸರಿಸುಮಾರು 1384 ವರ್ಷಗಳ ಕಾಲ ಈ ಅನಿಷ್ಟ ಸಂಸ್ಕೃತಿ ಚಾಲ್ತಿಯಲ್ಲಿ ಇತ್ತು ಅಂದ್ರೆ ಎಂತಹ ದುರದೃಷ್ಟಕರ ಸಂಗತಿಯಲ್ವೇ. ಈಗಲೂ ಕೇರಳದ ಕೊಚ್ಚಿಕೋಡ್, ಮಲ್ಲಾಪುರಂ, ಕಣ್ಣೂರ್, ಕಾಸರಗೋಡು, ತಿರುವನಂತಪುರಂನ ಕೆಲವು ಭಾಗಗಳಲ್ಲಿ ಈ ಅರಬ್ ಕಲ್ಯಾಣಂ ಚಾಲ್ತಿಯಲ್ಲಿದೆ ಎಂದು ತಿಳಿದು ಬಂದಿದೆ.
ಈಗ ಈ ಕಾನ್ಸೆಪ್ಟ್ ಹೈಟೆಕ್ ಟಚ್ ಪಡೆದಿದೆ. ಬ್ರೋಕರ್ಗಳು ಈ ದಂಧೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಎಷ್ಟು ಹಣ, ಎಷ್ಟು ಪವನ್ ಚಿನ್ನ ಹುಡುಗಿಯ ಮನೆಗೆ ನೀಡಬೇಕು ಎಲ್ಲವನ್ನ ನಿಗದಿಪಡಿಸಿ ವ್ಯಾಪಾರ ನಡೆಸ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳು ನಿಜಕ್ಕೂ ವ್ಯಾಪಾರದ ವಸ್ತುವಾಗಿರ್ತಾರೆ. ಹಿಂದೂಸ್ತಾನ್ ಟೈಮ್ಸ್ ವರದಿಯ ಪ್ರಕಾರ 50 ಬ್ರೋಕರ್ಗಳಲ್ಲಿ 15 ಗಲ್ಫ್ ದೇಶದ ಬ್ರೋಕರ್, 35 ಹೈದರಾಬಾದ್ ಮೂಲದ ಬ್ರೋಕರ್ಗಳು ಇದ್ದರು. ಇದರಲ್ಲಿ 25 ಮಂದಿ ಮಹಿಳೆಯರೇ ಆಗಿದ್ದರು. ಈ ಬ್ರೋಕರ್ಗಳು ತಮ್ಮ ಕೆಲಸದಲ್ಲಿ ಅನೇಕ ರೀತಿಯ ಸ್ಟ್ರಾಟಜಿಗಳನ್ನ ಬಳಸ್ತಾರೆ. ಅದೇನೆಂದ್ರೆ ತಮ್ಮ ಗ್ರಾಹಕರಾದ ಶೇಕ್ಗಳನ್ನ ಅವರ ಸ್ಟೇಟಸ್ಗೆ ಅನುಗುಣವಾಗಿ 3 ವಿಭಾಗವಾಗಿ ವಿಂಗಡಿಸ್ತಾರೆ. ಒಂದು, ಆಟೋ ಮಾಲೀಕರು. ತಮ್ಮ ಅರಬ್ ದೇಶದಲ್ಲಿ ಕಡಿಮೆ ವೆಚ್ಚದ ಸಾರಿಗೆ ಬಳಸೋರು. ಇವರನ್ನ ಭಾರತದಲ್ಲಿ ಕಡಿಮೆ ವೆಚ್ಚದ ಲಾಡ್ಜ್ಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗುತ್ತೆ. 2, ಅಂಬಾಸಿಡರ್ಸ್. ಇವರು ಸ್ವಂತ ಅಂಬಾಸಿಡರ್ ಕಾರ್ ಹೊಂದಿರುವ ಸ್ಥಿತಿವಂತರು. ಅವರ ಈ ರೇಂಜ್ಗೆ ಅನುಸಾರವಾಗಿ ಭಾರತದಲ್ಲಿನ ಒಳ್ಳೆಯ ಹೋಟೆಲ್ನಲ್ಲಿ ಇವರ ತಂಗುವಿಕೆ ವ್ಯವಸ್ಥೆ ಆಗುತ್ತೆ. 3, ಇನೋವಾ. ಇವರು ಹೈ ಕ್ಲಾಸ್ ಶೇಕ್ಗಳು. ಇವರ ಸ್ಟೇಟಸ್ಗೆ ತಕ್ಕಂತೆ ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ಇವರು ತಂಗಲು ವ್ಯವಸ್ಥೆ ಆಗುತ್ತೆ. ಎಲ್ಲವೂ ಹಣದ ಮೇಲೆಯೇ ಅವಲಂಬಿತವಾಗಿದೆ. ಈ ಶೇಕ್ಗಳು ಒಪ್ಪುವಂತ ಹುಡುಗಿಯರನ್ನ ಆಯ್ದು ಇವರ ಮುಂದೆ ಕರೆತರಲಾಗುತ್ತೆ. ಹೆಣ್ಣು ಮಕ್ಕಳ ಸೌಂದರ್ಯವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಹೆಣ್ಣು ಮಕ್ಕಳ ತಂದೆ ತಾಯಿಯಂದಿರು ಹೇಗಾದ್ರೂ ತಮ್ಮ ಹೆಣ್ಣು ಮಕ್ಕಳಿಗೆ ಮದುವೆಯಾದರೆ ಸಾಕು ಎಂಬ ಮನೋಭಾವದವರು. ಅದಾಗಲೇ ಬ್ರೋಕರ್ಗಳೊಂದಿಗೆ ಮಾತನಾಡಿ ತಮಗೆ ಬೇಕಿರುವ ಹಣದ ಲೆಕ್ಕಾಚಾರ ಮಾತನಾಡಿರ್ತಾರೆ. ಆ ಪುಟ್ಟ ಹುಡುಗಿ ಋತುಮತಿ ಆಗೋದನ್ನೇ ಕಾದು ಆದ ನಂತರವೇ ಶೇಕ್ಗಳೊಂದಿಗೆ ಡೀಲ್ ಮುಗಿಸ್ತಾರೆ. ಕೇವಲ 13-14 ವರ್ಷ ಇರುವಾಗಲೇ ಈ ಮುಗ್ಧ ಜೀವವನ್ನ ಅಕ್ಷರಶಃ ಮಾರಾಟ ಮಾಡಲಾಗುತ್ತೆ. ಇದನ್ನ ವಿರೋಧಿಸುವ ಶಕ್ತಿ ಆ ಹುಡುಗಿಗೆ ಇರೋದಿಲ್ಲ. ಯಾವ ಶೇಕ್ ಹೆಚ್ಚು ಹಣ, ಚಿನ್ನದ ಆಮಿಷ ಒಡ್ಡುತ್ತಾರೋ ಅವರ ಪಾಲಾಗುತ್ತಾಳೆ ಆ ಹುಡುಗಿ. ತಂದೆ ತಾಯರಿಗಂತೂ ವರದಕ್ಷಿಣೆ ಇಲ್ಲದೆ ನಮ್ಮ ಹುಡುಗಿಯ ಮದುವೆ ಆಗುತ್ತೆ. ಸಾಕಷ್ಟು ವಧುದಕ್ಷಿಣೆಯೂ ಸಿಗುತ್ತೆ. ಜೀವನ ಮಾರ್ಗಕ್ಕೆ ಎಷ್ಟು ಸಾಕು ಎಂದೇ ಯೋಚಿಸ್ತಾರೆ. ಕೆಲ ಮುಗ್ಧ ಹೆಣ್ಣು ಮಕ್ಕಳಂತೂ ನನ್ನ ಮದುವೆಯಿಂದ ತನ್ನ ತಂದೆ ತಾಯಿ ಹಣ ಪಡೆದು ನೆಮ್ಮದಿಯಾಗಿ ಇರುತ್ತಾರಲ್ಲವೇ ಎಂದು ಭಾವಿಸಿ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಒಪ್ಪದ ಹುಡುಗಿಯರಿಗೆ ಪೋಷಕರಿಂದ, ಬಂಧುಗಳಿಂದ ಬಲವಂತವಾಗಿ ಒಪ್ಪಿಸಲಾಗುತ್ತೆ. ಥೇಟ್ ಅರೇಂಜ್ ಮ್ಯಾರೇಜ್ ನಂತೆ ಮದುವೆ ನಡೆಯುತ್ತೆ. ಮದುವೆಯ ಸಂಪೂರ್ಣ ಖರ್ಚು ಶೇಕ್ನದ್ದೇ ಆಗಿರುತ್ತೆ. 50,000ದಿಂದ 5 ಲಕ್ಷದವರೆಗೂ ವ್ಯಾಪಾರ ನಡೆಯುತ್ತೆ. 2 ಕಡೆಯಿಂದಲೂ ಬ್ರೋಕರ್ಗೆ ಕಮಿಷನ್ ಹೋಗುತ್ತೆ. ಪೋಷಕರಿಂದ ಹೆಚ್ಚು ಲಾಭ ಪಡೆಯೋದು ಈ ಬ್ರೋಕರ್ಸ್ಗಳೇ. ಕೆಲ ಶೇಕ್ಗಳು ಹಣದ ಬದಲು ಚಿನ್ನ, ಸ್ವಂತ ಮನೆ, ಕಾರುಗಳನ್ನ ನೀಡ್ತಾರೆ. ಒಮ್ಮೊಮ್ಮೆ ಬ್ರೋಕರ್ಗಳು ಅನಾಥಾಶ್ರಮದಿಂದ ಅನಾಥ ಹೆಣ್ಣು ಮಕ್ಕಳನ್ನ ಸಹ ಈ ದಂಧೆಯಲ್ಲಿ ಶಾಮೀಲು ಮಾಡ್ತಾರೆ. ಇಂತಹ ಅನಾಥಾಲಯಗಳನ್ನ ಯತೀಮ್ ಖಾನ ಎಂದು ಕರೆಯುತ್ತಾರೆ. ಈ ಯತೀಮ್ ಖಾನಾದ ಮ್ಯಾನೇಜರ್ಗಳು ಬ್ರೋಕರ್ಗಳೊಟ್ಟಿಗೆ ಗುಟ್ಟಾಗಿ ಶಾಮೀಲಾಗಿರುತ್ತಾರೆ. ಆ ಶೇಖನ್ನ ನೇರವಾಗಿ ಅಲ್ಲಿಗೆ ಕರೆಸಿ ಬೇಕಿರುವ ಹುಡುಗಿಯನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತೆ. ಆಯ್ಕೆಯಾದ ಆ ನತದೃಷ್ಟ ಹುಡುಗಿಯನ್ನ ಆ ಅನಾಥಾಲಯದ ಮ್ಯಾನೇಜರ್, ಇತರೆ ಸಿಬ್ಬಂದಿಗಳು ಒಪ್ಪಿಕೊಳ್ಳಲು ಬಲವಂತಪಡಿಸುತ್ತಾರೆ. ಅಸಹಾಯಕ ಹುಡುಗಿ ತನಗಿಷ್ಟವಿಲ್ಲದಿದ್ರೂ ಹೂ ಎಂದು ತಲೆ ಆಡಿಸ್ತಾಳೆ. ಅಲ್ಲಿಯೇ ಮದುವೆಯೂ ಆಗುತ್ತೆ. ಅನೇಕ ಕೇಸ್ಗಳಲ್ಲಿ ಮದುವೆಗೆ ಅವರ ಧಾರ್ಮಿಕ ನಾಯಕರು ಬಂದಿರ್ತಾರೆ. ಇದನ್ನೆಲ್ಲ ವಿರೋಧಿಸುವ ಬದಲು ನೇರವಾಗಿ ತಮ್ಮ ಬೆಂಬಲ ಸೂಚಿಸುತ್ತಾರೆ. ಈ ಮದುವೆಯನ್ನ ಲೀಗಲ್ ಆಗಿ ಸರ್ಟಿಫೈ ಸಹ ಮಾಡಿಸಲಾಗುತ್ತೆ. ಅರ್ಥಾತ್ ಲೀಗಲ್ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಸಕ್ರಮ ವ್ಯಭಿಚಾರ. ಇನ್ನು ಈ ಶೇಕ್ಗಳಂತೂ ತಮ್ಮಿಷ್ಟಕ್ಕೆ ತಕ್ಕಂತೆ ಆ ಹುಡುಗಿಯರನ್ನ ಕುಣಿಸ್ತಾರೆ. ತಂಗಲು ಸಿದ್ಧಪಡಿಸಿದ ಆ ಹೋಟೆಲ್ನಲ್ಲಿ ಸಂಸಾರ ಪ್ರಾರಂಭಿಸ್ತಾರೆ. ಇಲ್ಲವಾದಲ್ಲಿ ಆ ಹುಡುಗಿಯ ಪಾಸ್ಪೋರ್ಟ್ ಸಿದ್ಧಪಡಿಸಿ ಆಕೆಯನ್ನ ತಮ್ಮೊಂದಿಗೆ ತಮ್ಮ ದೇಶಕ್ಕೆ ಕರೆದುಕೊಂಡು ಹೋಗಿ ಕೆಲವೇ ತಿಂಗಳುಗಳಲ್ಲಿ ಆಕೆ ಗರ್ಭವತಿ ಆಗುತ್ತಿದ್ದಂತೆ ವಾಪಸ್ ಕೇರಳಕ್ಕೆ ಕಳಿಸ್ತಾರೆ. ಮಗುವನ್ನ ಹೆರೋದು ಬಿಡೋದು ಆಕೆಯ ತಂದೆ ತಾಯಿಯರ ತೀರ್ಮಾನ. ಕೆಲ ಪೋಷಕರು ಅಬಾರ್ಷನ್ ಮಾಡಿಸಿ ಮತ್ತೊಮ್ಮೆ ಆ ಹುಡುಗಿಯ ಮಾರಾಟಕ್ಕೆ ಮುಂದಾಗ್ತಾರೆ. ಇಲ್ಲವಾದಲ್ಲಿ ಆಕೆಯನ್ನ ಕೇರಳಗೆ ವಾಪಸ್ ಕಳುಹಿಸ ಆ ಶೇಖ್ ಆಕೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡ್ತಾನೆ. ಅನಾಥಾಶ್ರಮದಿಂದ ಬಂದ ಹೆಣ್ಣು ಮಕ್ಕಳ ಕಥೆಯಂತೂ ಹೇಳತೀರದು. ವಾಪಸ್ ತನ್ನೂರಿಗೆ ಬರಲು ಆಗದೆ ಗುರುತು ಪರಿಚಯ ಇಲ್ಲದ ಊರಿನಲ್ಲಿ ನರಕ ಅನುಭವಿಸ್ತಾರೆ. ಅಬ್ಬಬ್ಬ, ಈ ಹೃದಯ ವಿದ್ರಾವಕ ಘಟನೆಯನ್ನ ಊಹಿಸಲು ಕೂಡ ಸಾಧ್ಯವಾಗೋದಿಲ್ಲ. ಹಣಕ್ಕಾಗಿ ಹೆತ್ತ ಪೋಷಕರೇ ಇಂತಹ ವಿಕೃತಕ್ಕೆ ಕೈ ಹಾಕಿದ್ರೆ ಬೇಲಿಯೇ ಎದ್ದು ಹೊಲಮೇದಂತೆ ಅಲ್ವೇ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಈ ಬಗ್ಗೆ ಒಮ್ಮೆ ವರದಿಯಾಗಿತ್ತು. ಒಮ್ಮೆ ಕಾಲೇಜ್ಗೆ ಒಬ್ಬ ಬಡ ಹುಡುಗ ಏಕಾಏಕಿ ಐಷಾರಾಮಿ ಕಾರ್ನಲ್ಲಿ ಬರ್ತಾನೆ. ಆತನ ಫ್ರೆಂಡ್ಸ್ ಆಶ್ಚರ್ಯದಿಂದ ಹೇಗೆ ದಿಢೀರನೆ ಇಷ್ಟು ಕಾಸ್ಟ್ಲಿ ಕಾರ್ನಲ್ಲಿ ಬಂದೆ ಎಂದು ಕೇಳಿದಾಗ, ಮೊನ್ನೆ ತಾನೇ ನನ್ನ ಅಕ್ಕನ ನಿಕಾ ಒಬ್ಬ ಅರಬ್ ಶೇಖ್ನೊಟ್ಟಿಗೆ ಆಯ್ತು. ನನ್ನ ಬಾವ ಈ ಕಾರನ್ನ, ಒಂದು ಮನೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಎಂದು ಹೇಳುತ್ತಾನೆ. ಇದೇ ಅರಬ್ ಕಲ್ಯಾಣಂನ ಅಸಲಿಯತ್ತು. ಇತ್ತೀಚೆಗೆ ಬಂದ ವರದಿಯ ಪ್ರಕಾರ 9,000ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಈ ದಂಧೆಗೆ ಬಲಿಯಾಗಿದ್ದಾರೆ.
ಸುಮಾರು 2,500 ಹೆಣ್ಣು ಮಕ್ಕಳನ್ನ ಗಂಡಂದಿರು ಬಿಟ್ಟು ಹೋಗಿದ್ದಾರೆ. 300 ಹೆಣ್ಣು ಮಕ್ಕಳ ಸುಳಿವು ಇದುವರೆಗೂ ಪತ್ತೆಯಾಗಿಲ್ಲ. ಇದರ ಕುರಿತಾಗಿ ಕೇರಳ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆಯಾ ಅಂದ್ರೆ ಇದುವರೆಗೂ ಇಂತಹ ಮಾಹಿತಿ ದೊರೆತಿಲ್ಲ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯದಲ್ಲಿ ಇಂತಹ ದುಷ್ಕೃತ್ಯ ನಡೆಯುತ್ತಿರುವುದು ಬೇಸರದ ಸಂಗತಿ. ಅರಬ್ ಕಲ್ಯಾಣಂ ಎಲೆಮರಿಯ ಕಾಯಿಯಂತೆ ಕಾಣದಂತೆ ತನ್ನ ವಿಕೃತಿ ಮೆರೆಯುತ್ತಿದೆ. ಕೆಲವರು ಈ ವಿಡಿಯೋವನ್ನ ಸುಳ್ಳು ಎನ್ನಬಹುದು. ಕ್ಷಮಿಸಿ, ಈ ವಿಡಿಯೋ ಸುಳ್ಳಲ್ಲ. ಈ ಬಗ್ಗೆ ಗೂಗಲ್ ನಲ್ಲಿ ಹುಡುಕಿ ನೋಡಿ, ಮಾಹಿತಿ ನಿಮ್ಗೆ ಸಿಗುತ್ತೆ. ಹೆಣ್ಣನ್ನ ಭೋಗದ ವಸ್ತುವಿನಂತೆ ಕಾಣುವ ಯಾರಿಗೂ ಒಳ್ಳೇದಾಗಲ್ಲ. ಯತ್ರ ನಾರ್ಯಂತೂ ಪೂಜ್ಯಂತೆ ತತ್ರ ರಮಂತೆ ದೇವತಃ. ಅಂದರೆ ಹೆಣ್ಣನ್ನ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ಸಕಲ ದೇವತೆಗಳು ಕೂಡ ವಾಸವಿರುತ್ತಾರೆ ಅಂತ. ದೇವತೆಯಂತೆ ಪೂಜಿಸದಿದ್ರೂ ಪರವಾಗಿಲ್ಲ, ಆಕೆಯನ್ನ ಬದುಕಲು ಬಿಡಿ ಎಂದಷ್ಟೇ ಹೇಳಬೇಕೆನಿಸುತ್ತಿದೆ. ಅರಬ್ ಕಲ್ಯಾಣಂ ಎಂಬ ಈ ಅನಿಷ್ಟ ಪದ್ಧತಿ ಸಂಪೂರ್ಣವಾಗಿ ನಿಲ್ಲಲಿ. ಸರ್ಕಾರವು ಈ ಬಗ್ಗೆ ಕ್ರಮ ಕೈಗೊಳ್ಳಲಿ ಅನ್ನೋದೇ ನಮ್ಮ ಆಶಯ. ಈ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.